ಎಲ್ಲರಿಗೂ ನಮಸ್ಕಾರ. ಸಸ್ಯಗಳ ಪೋಷಣೆ ಅಂದ್ರೆ ಏನು? ಬರೀ ಮಣ್ಣಿಗೆ ಗೊಬ್ಬರ ಹಾಕಿ ನೀರ್ ಬಿಡೋದಷ್ಟೇನಾ? ಖಂಡಿತ ಇಲ್ಲ. ಅದರ ಹಿಂದೆ ಒಂದು ದೊಡ್ಡ, ರೋಚಕವಾದ ಕಥೆನೇ ಇದೆ. ಅದು ನಮ್ಮ ಭೂಮಿಯ ಆರೋಗ್ಯ ಮತ್ತೆ ನಮ್ಮೆಲ್ಲರ ಆಹಾರ ಭದ್ರತೆಗೆ ಸಂಬಂಧಿಸಿದ್ದು. ಬನ್ನಿ, ಇವತ್ತು ಆ ಕಥೆಯನ್ನೇ ನೋಡೋಣ. ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇದೆ. ದಿನೇ ದಿನೇ ಬೆಳಿತಿರುವ ಈ ಜಗತ್ತಿಗೆ ಆಹಾರ ಒದಗಿಸೋದು ಹೀಗೆ? ಇದು ಸದ್ಯಕ್ಕಿರೋ ಅತಿ ದೊಡ್ಡ ಸವಾಲುಗಳಲ್ಲಿ ಒಂದು. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಕೇಂದ್ರ ಬಿಂದು ಕೂಡ ಇದೇ ಪ್ರಶ್ನೆ. ಬಹಳ ಕಾಲದವರೆಗೂ ಈ ಪ್ರಶ್ನೆಗೆ ಒಂದೇ ಉತ್ತರ ಇದೆ ಅಂತ ಎಲ್ರೂ ನಂಬಿದ್ರು. ಅದೇ ನೈಟ್ರೋಜನ್ ಅಥವಾ ಸಾರಜನಕ. ಹೌದು, ಕೃಷಿ ಜಗತ್ತಿನಲ್ಲಿ ಇದನ್ನೊಂದು ಹೀರೋ ತರಾನೇ ನೋಡ್ತಿದ್ರು. ಗಿಡಗಳ ಬೆಳವಣಿಗೆಗೆ ಒಳ್ಳೆ ಇಳುವರಿ ಬರೋಕೆ ಇದೇ ಮುಖ್ಯ ಕಾರಣ ಅಂತ ಭಾವಿಸಲಾಗಿತ್ತು. ಹಾಗಾದ್ರೆ ಈ ನೈಟ್ರೋಜನ್ ಅಷ್ಟೊಂದು ಮುಖ್ಯ ಯಾಕೆ? ಅದನ್ನ ಯಾಕೆ ಗಿಡಗಳ ಬೆಳವಣಿಗೆಯ ಇಂಜಿನ್ ಅಂತ ಕರೀತಾರೆ? ಬನ್ನಿ, ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೈಟ್ರೋಜನ್ ಅಂದ್ರೆ ಕೆಮಿಸ್ಟ್ರಿಲಿ ಎನ್ ಅಂತ ಬರೀತಾರಲ್ಲ ಅದು. ಇದು ಗಿಡಗಳ ಜೀವನಕ್ಕೆ ಬೇಕೇ ಬೇಕಾದ ಒಂದು ಪ್ರಮುಖ ಪೋಷಕಾಂಶ. ಗಿಡಕ್ಕೆ ಹಸಿರು ಬಣ್ಣ ಕೊಡುವ ಕ್ಲೋರೋಫಿಲ್, ಪ್ರೋಟೀನ್ಗಳು ಇವೆಲ್ಲದರ ಮುಖ್ಯ ಘಟಕ ಇದೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಗಿಡವನ್ನ ಸಂಪೂರ್ಣ ಒಣಗಿಸಿದ್ರೆ ಅದರ ತೂಕದಲ್ಲಿ ಸುಮಾರು 40-50% ಭಾಗ ಇದೇ ನೈಟ್ರೋಜನ್ ಆಗಿರುತ್ತೆ. ಅಂದ್ರೆ ಅಷ್ಟೊಂದು ಮುಖ್ಯ ಇದು. ನೈಟ್ರೋಜನ್ ಹಾಕಿದ್ರೆ ಅದರ ಎಫೆಕ್ಟ್ ತಕ್ಷಣ ಗೊತ್ತಾಗತ್ತೆ. ಗಿಡಗಳು ಏಕ್ದಮ್ ದಟ್ಟ ಹಸಿರು ಬಣ್ಣಕ್ಕೆ ತಿರುಗಿ ತುಂಬಾ ಫಾಸ್ಟ್ ಆಗಿ ಹುರುಪಿನಿಂದ ಬೆಳೆಯೋಕ್ ಶುರುವಾಗತ್ತೆ. ಈ ಥರ ಕಣ್ಣಿಗೆ ಕಾಣೋವಂಥ ಬದಲಾವಣೆ ಕೊಡೋದ್ರಿಂದಲೇ ರೈತರಿಗೆ ಇದ್ರ ಮೇಲೆ ಅಷ್ಟೊಂದು ನಂಬಿಕೆ. ಆದ್ರೆ ಕಥೆಯಲ್ಲಿ ಇಲ್ಲೇ ಒಂದು ಟ್ವಿಸ್ಟ್ ಇದೆ. ಒಂದೇ ಒಂದು ಪೋಷಕಾಂಶದ ಮೇಲೆ ನಾವು ಪೂರ್ತಿಯಾಗಿ ಅವಲಂಬಿತವಾದ್ರೆ ಏನಾಗುತ್ತೆ? ಇದನ್ನ ನಾವು ಒನ್ ನ್ಯೂಟ್ರಿಯೆಂಟ್ ಪ್ರಾಬ್ಲಮ್ ಅಂತ ಕರಿಬಹುದು. ಒಂದು ಗಿಡಕ್ಕೆ ಬರೀ ನೈಟ್ರೋಜನ್ ಕೊಟ್ಟು ಬೆಳೆಸಿದ್ರೆ ಏನಾಗ್ಬಹುದು ಅಂತ ಯೋಚಿಸಿದ್ದೀರಾ? ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ. ಇದಕ್ಕೆ ಉತ್ತರ ಮುಂದಿನ ಸ್ಲೈಡ್ನಲ್ಲಿರೋ ಡೇಟಾದಲ್ಲೇ ಇದೆ. ಇಲ್ಲಿ ನೋಡಿ, ಇದು ಮೇರಿಲ್ಯಾಂಡ್ ಯೂನಿವರ್ಸಿಟಿಯವರು ಮಾಡಿದ ಒಂದು ಲಾಂಗ್ ಟರ್ಮ್ ಸ್ಟಡಿಯ ಡೇಟಾ. ಅವರು 2 ಥರದ ಹೊಲಗಳನ್ನ 10 ವರ್ಷಗಳ ಕಾಲ ಗಮನಿಸಿದ್ರು. ಒಂದಕ್ಕೆ NPK ಅಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಎಲ್ಲವನ್ನೂ ಹಾಕಿದ್ರು. ಇನ್ನೊಂದಕ್ಕೆ ಬರೀ ನೈಟ್ರೋಜನ್ ಮಾತ್ರ ಹಾಕಿದ್ರು. ರಿಸಲ್ಟ್ ನೋಡಿ, ಬರೀ ನೈಟ್ರೋಜನ್ ಹಾಕಿದ ಹೊಲದಲ್ಲಿ ಮೊದಲನೇ ವರ್ಷ 8,200 ಪೌಂಡ್ ಇಳುವರಿ ಬಂದಿತ್ತು. ಅದೇ 7ನೇ ವರ್ಷಕ್ಕೆ ಬಂದಾಗ ಅದು ಕೇವಲ 740 ಪೌಂಡ್ಗೆ ಇಳಿದು ಹೋಗಿದೆ. ಎಂಥ ದೊಡ್ಡ ಕುಸಿತ ಅಲ್ವಾ? ಈ ಬಾರ್ ಚಾರ್ಟ್ ನೋಡಿ, ಕಥೆ ಇನ್ನಷ್ಟು ಕ್ಲಿಯರ್ ಆಗತ್ತೆ. ಆ 10 ವರ್ಷಗಳಲ್ಲಿ ಬ್ಯಾಲೆನ್ಸ್ಡ್ NPK ಡಯಟ್ ಸಿಕ್ಕ ಗಿಡಗಳು ಒಟ್ಟು 85,600 ಪೌಂಡ್ ಧಾನ್ಯ ಕೊಟ್ಟಿವೆ. ಆದರೆ ಬರೀ ನೈಟ್ರೋಜನ್ ಸಿಕ್ಕಿದ್ದು ಕೇವಲ 41,060 ಪೌಂಡ್ ಅಷ್ಟೇ. ಅಂದ್ರೆ ಅರ್ಧಕ್ಕಿಂತನೂ ಕಡಿಮೆ. ಸರಿಸುಮಾರು 52% ಕಡಿಮೆ ಉತ್ಪಾದನೆ. ಹಾಗಾದ್ರೆ ಇದರಿಂದ ನಮಗೇನರ್ಥ ಆಗುತ್ತೆ ನೋಡಿ. ಸಂಶೋಧಕರಾದ ಅಶರ್ವುಡ್ ಮತ್ತು ಸೆಗಾರ್ಸ್ ಹೇಳಿದ ಹಾಗೆ ನೈಟ್ರೋಜನ್ ಗಿಡಗಳಿಗೆ ಅತಿ ಮುಖ್ಯ, ನಿಜ. ಆದ್ರೆ ಅದು ಒಂಟಿಯಾಗಿ ಕೆಲಸ ಮಾಡೋಕೆ ಆಗಲ್ಲ. ಇದೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಸಾರಾಂಶ. ಹಾಗಾದ್ರೆ ನೈಟ್ರೋಜನ್ಗೆ ಹೆಲ್ಪ್ ಮಾಡೋರು ಯಾರು? ಬನ್ನಿ, ಈಗ ಆ ಪವರ್ ಟ್ರಿಯೋ ಅಂದ್ರೆ ಆ ಶಕ್ತಿಶಾಲಿ ಮೂವರ ತಂಡವನ್ನ ಮೀಟ್ ಮಾಡೋಣ. ನೈಟ್ರೋಜನ್ನ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಒಬ್ಬ ಫಾಸ್ಫರಸ್, ಇನ್ನೊಬ್ಬ ಪೊಟ್ಯಾಷಿಯಂ. ಫಾಸ್ಫರಸ್ಗೆ ನಾವು ಎನರ್ಜಿ ಕರೆನ್ಸಿ ಅಂತ ಕರಿಬಹುದು. ಯಾಕಂದ್ರೆ ಅದು ಗಿಡದ ಬೇರ್ ಬೆಳೆಯೋಕೆ, ಎನರ್ಜಿ ಟ್ರಾನ್ಸ್ಫರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ಪೊಟ್ಯಾಷಿಯಂ, ಅದನ್ನ ರೆಗ್ಯುಲೇಟರ್ ಅನ್ನಬಹುದು. ಅದು ಗಿಡದ ಆರೋಗ್ಯ, ರೋಗ ನಿರೋಧಕ ಶಕ್ತಿ ಎಲ್ಲವನ್ನೂ ನೋಡ್ಕೊಳ್ಳುತ್ತೆ. ನೈಟ್ರೋಜನ್ ಗಿಡವನ್ನ ಬೆಳೆಸಿದ್ರೆ ಇವರಿಬ್ರು ಅದಕ್ಕೆ ಬೇಕಾದ ಸ್ಟ್ರೆಂತ್ ಮತ್ತೆ ಸಪೋರ್ಟ್ ಕೊಡ್ತಾರೆ. ಇವೆಲ್ಲ ಸೇರಿದ್ರೆ ಇವುಗಳ ಶಕ್ತಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಬರೀ ನೈಟ್ರೋಜನ್ ಹಾಕಿದ್ರೆ ಇಳುವರಿ 113 ಬುಷಲ್ಸ್. ಅದ್ರ ಜೊತೆ ಪೊಟ್ಯಾಷಿಯಂ ಸೇರಿಸಿದ್ರೆ ಅದು 136ಕ್ಕೆ ಏರುತ್ತೆ. ಅದೇ ನೈಟ್ರೋಜನ್ ಜೊತೆ ಫಾಸ್ಫರಸ್ ಸೇರಿಸಿದ್ರೆ 139 ಬುಷಲ್ಸ್ ಆಗತ್ತೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅಲ್ವಾ? ಆದ್ರೆ ಅಸಲಿ ಮ್ಯಾಜಿಕ್ ಇರೋದು ಇಲ್ ನೋಡಿ. NPK ಈ ಮೂರನ್ನು ಒಟ್ಟಿಗೆ ಹಾಕಿದಾಗ ಇಳುವರಿ ಸೀದಾ 177 ಬುಷಲ್ಸ್ಗೆ ಜಂಪ್ ಆಗುತ್ತೆ. ವಾವ್! ಇದನ್ನೇ ಸಿನರ್ಜಿ ಅನ್ನೋದು. ಅಂದ್ರೆ ಒಬ್ಬೊಬ್ರು ಮಾಡೋ ಕೆಲ್ಸಕ್ಕಿಂತ ಎಲ್ಲರೂ ಸೇರಿ ಮಾಡಿದಾಗ ರಿಸಲ್ಟ್ ಅದ್ಭುತವಾಗಿರುತ್ತೆ. ಇದೇ ಕೃಷಿಯ ಸಕ್ಸಸ್ ಸೀಕ್ರೆಟ್. ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. NPK ಅನ್ನೋದು ಮುಖ್ಯ ಊಟ ಅಷ್ಟೇ. ನಮ್ಮ ಹಾಗೆ ಗಿಡಗಳಿಗೂ ಕೆಲವು ವಿಟಮಿನ್ಗಳು ಬೇಕಾಗತ್ತೆ. ಅವು ಯಾವುವು ಅಂತ ನೋಡೋಣ. ಇವನ್ನ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಥವಾ ದ್ವಿತೀಯ ಪೋಷಕಾಂಶಗಳು ಅಂತ ಕರೀತಾರೆ. ಅಂದರೆ ಇವು NPK ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿಲ್ಲ, ಆದ್ರೆ ಸೂಕ್ಷ್ಮ ಪೋಷಕಾಂಶಗಳಿಗಿಂತ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬೇಕೇ ಬೇಕು.
ಇದರಲ್ಲಿ 3 ತುಂಬಾ ಮುಖ್ಯವಾದವು ಇವೆ. ಒಂದು ಕ್ಯಾಲ್ಷಿಯಂ Ca, ಇದು ಗಿಡಕ್ಕೆ ಸ್ಟ್ರಕ್ಚರ್ ಕೊಡುವ ಬಿಲ್ಡರ್. ಇನ್ನೊಂದು ಮ್ಯಾಗ್ನೀಷಿಯಂ Mg, ಇದು ಫೋಟೋಸಿಂಥಸಿಸ್ಗೆ ಬೇಕಾದ ಸ್ಪಾರ್ಕ್. ಮತ್ತು ಮೂರನೆಯದು ಗಂಧಕ S, ಇದು ಪ್ರೋಟೀನ್ ಮಾಡೋಕೆ ಬೇಕಾದ ಸಿಂಥಸೈಸರ್. ನೋಡಿ, ಪ್ರತಿಯೊಂದಕ್ಕೂ ಅದರದೇ ಆದ ಸ್ಪೆಷಲ್ ಕೆಲ್ಸ ಇದೆ. ಇಷ್ಟೇ ಅಲ್ಲ, ನಮಗೆ ಹೇಗೆ ಸ್ವಲ್ಪ ಪ್ರಮಾಣದಲ್ಲಿ ವಿಟಮಿನ್ಗಳು, ಮಿನರಲ್ಸ್ಗಳು ಬೇಕೋ ಅದೇ ರೀತಿ ಗಿಡಗಳಿಗೂ ಕೂಡ ಕಬ್ಬಿಣ, ಸತು, ಬೋರಾನ್ನಂತಹ ಸೂಕ್ಷ್ಮ ಪೋಷಕಾಂಶಗಳು ಬೇಕು. ಇವು ಬೇಕಾಗಿರೋದು ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ, ಆದರೆ ಇವುಗಳ ಕೆಲಸ ಮಾತ್ರ ತುಂಬಾ ದೊಡ್ಡದು. ಇವುಗಳಲ್ಲಿ ಯಾವುದಾದ್ರೂ ಒಂದು ಕಡಿಮೆ ಆದ್ರೂ ಸಾಕು, ಇಳುವರಿ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಇವು ಗಿಡದೊಳಗಿನ ಸಾವಿರಾರು ಪ್ರಮುಖ ಕ್ರಿಯೆಗಳನ್ನ ನಿಯಂತ್ರಿಸುತ್ತೆ. ಒಂದು ಚಿಕ್ಕ ಕೀ ಇಲ್ಲದಿದ್ರೆ ದೊಡ್ಡ ಮಷಿನ್ ನಿಂತು ಹೋಗುತ್ತಲ್ಲ, ಹಾಗೆ. ಸರಿ, ಈಗ ನಮ್ಗೆ ಸಸ್ಯದ ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ ಗೊತ್ತಾಯ್ತು. ಹಾಗಾದ್ರೆ ಈ ತಿಳುವಳಿಕೆಯನ್ನ ಬಳಸ್ಕೊಂಡು ನಾವು ಕೃಷಿಯನ್ನ ಹೇಗೆ ಸುಧಾರಿಸಬಹುದು, ನಮ್ಮ ಭೂಮಿಯನ್ನ ಹೇಗೆ ಆರೋಗ್ಯವಾಗಿ ಇಟ್ಕೋಬಹುದು? ಮುಂದಿನ ಭಾಗದಲ್ಲಿ ಇದನ್ನೇ ನೋಡೋಣ. ಸ್ಮಾರ್ಟ್ ಫಾರ್ಮಿಂಗ್, ಹೆಲ್ದಿ ಪ್ಲಾನೆಟ್. ಸಂಶೋಧನೆಗಳ ಪ್ರಕಾರ ಕೆಲವು ಬೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಥವಾ ಉತ್ತಮ ಪದ್ಧತಿಗಳನ್ನ ಫಾಲೋ ಮಾಡಬಹುದು. ಮೊದಲನೇದು ಮಣ್ಣು ಪರೀಕ್ಷೆ ಮಾಡಿಸೋದು. ಇದರಿಂದ ಮಣ್ಣಿಗೆ ಏನ್ ಬೇಕು, ಏನ್ ಬೇಡ ಅಂತ ಕರೆಕ್ಟಾಗಿ ಗೊತ್ತಾಗತ್ತೆ. ಎರಡನೇದು, ಬರೀ ನೈಟ್ರೋಜನ್ ಮೇಲೆ ಫೋಕಸ್ ಮಾಡದೆ ಎಲ್ಲ ಪೋಷಕಾಂಶಗಳ ಬ್ಯಾಲೆನ್ಸ್ಡ್ ಮಿಶ್ರಣವನ್ನ ಕೊಡೋದು. ಮೂರನೇದು, ಬೆಳೆಗೆ ಯಾವ ಹಂತದಲ್ಲಿ ಯಾವ ಗೊಬ್ಬರ ಬೇಕೋ ಅದನ್ನ ಆಯಾ ಟೈಮ್ಗೆ ಕೊಡೋದು. ಹೀಗ್ ಮಾಡಿದ್ರೆ ನಾವು ಬಳಸೋ ನೈಟ್ರೋಜನ್ 50% ವೇಸ್ಟ್ ಆಗೋ ಬದಲು 90%ಗಿಂತ ಹೆಚ್ಚು ಗಿಡಕ್ಕೆ ಸಿಗುತ್ತೆ. ಈ ಡೇಟಾ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ತೋರ್ಸೋದೇನಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಸಿಕ್ಕಾಗ ಗಿಡದ ಬೇರುಗಳು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ. ಚೆನ್ನಾಗಿ ಪೋಷಣೆ ಸಿಕ್ಕ ಮಣ್ಣಿನಲ್ಲಿರೋ ಬೇರುಗಳ ತೂಕ ಕಡಿಮೆ ಪೋಷಣೆ ಇರೋ ಮಣ್ಣಿಗಿಂತ ಡಬಲ್ಗಿಂತ ಜಾಸ್ತಿ ಇದೆ. ಬೇರುಗಳು ಆಳವಾಗಿ ದಟ್ಟವಾಗಿ ಬೆಳೆದ್ರೆ ಅವು ನೀರು ಮತ್ತು ಪೋಷಕಾಂಶಗಳನ್ನ ಚೆನ್ನಾಗಿ ಹೀರ್ಕೊಳ್ತವೆ. ಅಷ್ಟೇ ಅಲ್ಲ, ಮಣ್ಣಿನ ಆರೋಗ್ಯ ಕೂಡ ಸುಧಾರಿಸುತ್ತೆ. ಸೊ ಇದೆಲ್ಲ ಯಾಕೆ ಮುಖ್ಯ? ಯಾಕಂದ್ರೆ ಇದು ಕೇವಲ ಗೊಬ್ಬರ ಹಾಕೋ ಟೆಕ್ನಿಕ್ ಅಲ್ಲ. ಇದರ ಪರಿಣಾಮ 3 ಮುಖ್ಯ ಕ್ಷೇತ್ರಗಳ ಮೇಲೆ ಆಗುತ್ತೆ. ಒಂದು, ಹೆಚ್ಚು ಆಹಾರ ಸಿಗುತ್ತೆ. ಬ್ಯಾಲೆನ್ಸ್ ನ್ಯೂಟ್ರಿಷನ್ನಿಂದ ಇಳುವರಿ ಜಾಸ್ತಿಯಾಗಿ ಜಗತ್ತಿನ ಆಹಾರದ ಸಮಸ್ಯೆ ಸ್ವಲ್ಪವಾದ್ರೂ ಕಡಿಮೆಯಾಗುತ್ತೆ. 2, ರೈತರಿಗೆ ಲಾಭ. ಗೊಬ್ಬರವನ್ನ ಸರಿಯಾಗಿ ಬಳಸೋದ್ರಿಂದ ವೇಸ್ಟೇಜ್ ಕಡಿಮೆಯಾಗಿ ರೈತರ ಆದಾಯ ಹೆಚ್ಚುತ್ತೆ. ಮತ್ತು ಮೂರನೆಯದು, ಬಹುಮುಖ್ಯವಾಗಿ ಪರಿಸರಕ್ಕೆ ಒಳ್ಳೆಯದು. ಹೀಗೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ನಮ್ಮ ನದಿ ಕೆರೆಗಳು ರಾಸಾಯನಿಕಗಳಿಂದ ಹಾಳಾಗೋದು ತಪ್ಪುತ್ತೆ. ಇದು ಒಂದು ಸಸ್ಟೈನಬಲ್ ಮಾಡೆಲ್. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ಹೆಚ್ಚು ಸುಸ್ಥಿರವಾದ, ಆರೋಗ್ಯಕರವಾದ ಭವಿಷ್ಯದ ರಹಸ್ಯ ಬೇರೆ ಎಲ್ಲೂ ಇಲ್ಲ. ಅದು ನಮ್ಮ ಕಾಲ ಕೆಳಗಿರೋ ಮಣ್ಣಿನಲ್ಲೇ ಅಡಗಿದ್ಯಾ? ಬಹುಶಃ ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಸಮಯ ಬಂದಿದೆ.